ಪ್ರಿಯ ವೀಕ್ಷಕರೇ, ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ. KR ನಗರದಲ್ಲಿ ಅದ್ಭುತವಾದಂತಹ ಸಂಘಟನೆಯ ದಾಪುಗಾಲನ್ನು ಹಾಕಿದಂತಹ ರಾಷ್ಟ್ರೀಯ ಅಹಿಂದ ಸಂಘಟನೆಯು ಎಲ್ಲ ಪದಾಧಿಕಾರಿಗಳನ್ನು ಒಳಗೊಂಡಂತಹ ಒಂದು ಏನು ಸಂಘಟನೆಯಿಂದ ಮುಂದುವರಿಸಿದೆ ಅಂತಲೇ ಹೇಳ್ಬೋದು. ಏನೆಲ್ಲ ಸಂಘಟನೆಯ ವಿವರಗಳು ಇಲ್ಲಿದೆ ನೋಡೋಣ ಬನ್ನಿ ಸ್ನೇಹಿತರೆ. KR ನಗರ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪಿರಿಯಾಪಟ್ಟಣ ತಾಲೂಕು, ಸಾಲಿಗ್ರಾಮ ತಾಲೂಕು, ಹುಣಸೂರು ತಾಲೂಕು, HD ಕೋಟೆ ತಾಲೂಕು 4 ತಾಲೂಕಿನ ಅಧ್ಯಕ್ಷರುಗಳು ಮತ್ತು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಈ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಉದ್ದೇಶಗಳೇನೆಂದರೆ, ಇಡೀ 4 ತಾಲೂಕಿನಲ್ಲಿ ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ದಲಿತ ಸಮೂಹ ಮತ್ತು ನಾಯಕ ಸಮೂಹ, ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಸಂಘಟನೆ ಯಾವ ರೀತಿಯಲ್ಲಿ ನಾವು ಸಂಘಟಿತರಾಗಬೇಕು, ಮುಂದಿನ ಒಂದು ಅವಕಾಶಗಳು ರಾಜಕೀಯದಲ್ಲೂ ಸಹ ನಾಯಕತ್ವಗಳು ಮತ್ತು ಯುವಕರಿಗೆ ಆದ್ಯತೆಯನ್ನು ಕೊಟ್ಟು ಮುಂದಿನ ಪುರಸಭೆ ಚುನಾವಣೆ ಆಗಲಿ ಅಥವಾ ನಗರ ಪಾಲಿಕೆ ಚುನಾವಣೆ, ಪಟ್ಟಣ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಹತ್ತಿರ ಸಮೀಪಿಸುತ್ತಿದ್ದು, ಈ ಚುನಾವಣೆಗಳಲ್ಲಿ ಆದಷ್ಟು ಯುವಕರಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಅಹಿಂದ ಸಂಘಟನೆ ಒಂದು ಸಂಘಟಿತವಾಗಬೇಕು ಅಂತ ಈ ದಿವಸ ನಮ್ಮ ಮುಖ್ಯ ಒಂದು ಸಭೆಯಲ್ಲಿ ನಿರ್ಣಯ ಆಯಿತು. ಈ ಸಭೆಯಲ್ಲಿ ಇಡೀ ತಾಲೂಕಾದ್ಯಂತ ಸಂಘಟನೆ ಮಾಡಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಿ ಅದಕ್ಕೆ ಅಧ್ಯಕ್ಷರುಗಳನ್ನ ನೇಮಕ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಅಹಿಂದ ಸಂಘಟನೆ ಎಮ್ಮರವಾಗಿ ಬೆಳೆದು ಒಂದು ಯುವಕರಿಗೆ ಒಂದು ಮಾರ್ಗದರ್ಶಕವಾಗಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ 4 ಒಂದು ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ನಮ್ಮ ರಾಷ್ಟ್ರೀಯ ಅಹಿಂದದ ಸಂಘಟನೆಯ ಉದ್ದೇಶವಾಗಿರುತ್ತದೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆಯನ್ನ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆಸಬೇಕು ಅಂತ ಇಂದು KR ನಗರದ ಸಭೆಯಲ್ಲಿ ನಿರ್ಣಯ ಆಗಿ ಒಂದು ಸಪ್ತಾಹವನ್ನ ಈ ಮುಂಚೂಣಿ ಘಟಕದವರು ನಿರ್ಣಯ ಕೈಗೊಂಡಿದ್ದಾರೆ. ನಿರ್ಣಯವನ್ನು ಕೈಗೊಂಡಿದ್ದಾರೆ.